ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಪಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಇವತ್ತು ಒಂದು ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಏನಪ್ಪ ಚರ್ಚೆ? ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಅದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಯಾವುದೇ ಒಂದು ಗ್ರಾಮ ಆಗಿರಲಿ, ಒಂದು ರಾಜ್ಯ ಆಗಿರಲಿ, ಒಂದು ಜಿಲ್ಲೆ ಆಗಿರಲಿ, ಅದಕ್ಕೆ ಆದಂಥ ಒಂದು ಸ್ಥಳ ಪುರಾಣಗಳು, ಇತಿಹಾಸ ಪ್ರಸಿದ್ಧ ಸ್ಥಳಗಳು ಎಲ್ಲ ಇರ್ತವೆ. ಕೆಲವನ್ನ ಬೆಳಕು ಹೊರ ಜಗತ್ತಿಗೆ ಬೆಳಕನ್ನು ಚೆಲ್ಲಬೇಕಾದ್ರೆ ಕೆಲವು ಪುಸ್ತಕಗಳ ರೂಪದಲ್ಲಿ ಆ ಸ್ಥಳ ಮಹಿಮೆಯ ಬಗ್ಗೆ, ಆ ಅಲ್ಲಿ ಇರತಕ್ಕಂಥ ಒಂದು ವಾತಾವರಣದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇವತ್ತಿನ ಒಂದು ಮೀಡಿಯಾ ಜಗತ್ತಿನಲ್ಲಿ, ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಅಥವಾ ಪುಸ್ತಕಗಳಾಗ್ಬೋದು, ಅಲ್ಲಿಯ ಸ್ಥಳದ ಒಂದು ವಿಚಾರವನ್ನು ತಿಳ್ಕೊಳ್ತೀವಿ. ಅದೇ ರೀತಿ ಮಂಡ್ಯ ತಾಲೂಕು ಕೊತ್ತತ್ತಿ ಹೋಬಳಿ ಟಿ ಮಲ್ಲಿಗೆರೆ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಒಂದು ಜಾತ್ರಾ ಮಹೋತ್ಸವ ಈ ಮುಂದಿನ ತಿಂಗಳು 2025 ಏಪ್ರಿಲ್ಗೆ ಬರ್ತಾ ಇದೆ. ಅಂದರೆ ಹಿಂದೆ 5 ವರ್ಷದ ಹಿಂದೆ ನಾವು ದೇವಸ್ಥಾನವನ್ನು ಉದ್ಘಾಟನೆ ಮಾಡೋಕ್ಕಿಂತ ಫಸ್ಟು ಒಂದು 100 ವರ್ಷಗಳಿಂದ ಹಬ್ಬ ಆಗಿರಲಿಲ್ಲ ಅಂತ ನಮ್ಮ ಬಾಯಿಂದ ಬಾಯಿಗೆ ಹಿರೀಕರ ಒಂದು ಮಾತು ಹೇಳ್ತಾಯಿದ್ರು. 100 ವರ್ಷದ ನಂತರ, ಅಂದರೆ ಕಳೆದ 3 ವರ್ಷದ ಹಿಂದೆ ಮೊದಲ ಬಾರಿಗೆ ಹಬ್ಬವನ್ನು ಮಾಡಿದೋ. ಅದೇ ರೀತಿ ಮುಂದಿನ ಏಪ್ರಿಲಲ್ಲಿ ಈ ಹಬ್ಬ ಪ್ರಾರಂಭ ಆಗ್ತದೆ. ಇದರ ಬಗ್ಗೆ, ಈ ತೋಪಿನ ಬಗ್ಗೆ ಮತ್ತು ಈ ಶಕ್ತಿ ದೇವತೆ ತಾಯಿ ಉರುಮಾರಮ್ಮನ ಬಗ್ಗೆ ಹಲವಾರು ಬಾಯಿಂದ ಬಾಯಿಗೆ ಬಂದಂಥ ಮಾತುಗಳಾಗಿರ್ಬೋದು, ರೋಮಾಂಚನಕಾರಿ ವಿಚಾರಗಳು, ಕಥೆಗಳ ರೂಪದಲ್ಲಿ ಹಿರಿಯರು ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಈ ಜಾತ್ರಾ ಮಹೋತ್ಸವದ ಈ ಸಂದರ್ಭಗಳಲ್ಲಿ ಮತ್ತು ಈ ಸ್ಥಳ ಪುರಾಣದ ಬಗ್ಗೆ ಒಂದು ಪುಸ್ತಕವನ್ನು ಬರೀಬೇಕು ಅನ್ನೋದು ನನ್ನ ಬಹಳ ದಿನದ ಒಂದು ಕನಸು. ಆದರೆ ಅದು ನಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳ ಒಂದು ಮಾರ್ಗದರ್ಶನದ ಮೇರೆಗೆ ಅದು ಸಮಯ ಈಗ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಏನಪ್ಪ, ಈ ಸ್ಥಳ ಪುರಾಣದ ಬಗ್ಗೆ ನಿಮ್ಗೆ ಯಾರಿಗಾರು ಈ ದೇವಿಯ ಬಗ್ಗೆ ನಿಮ್ಮ ಹಿರೀಕರ ಬಗ್ಗೆ ಬಾಯಿಂದ ಕೇಳಿದಂತಹ ವಿಚಾರಗಳಿದ್ದರೆ ಅದಕ್ಕೆ ಒಂದು ಲೇಖನವನ್ನು ಬರೆದು ಅದನ್ನು ನಮ್ಮ ಒಂದು ಕಮಿಟಿ ಅಂತ ಮಾಡ್ತೀವಿ. ಅಂದರೆ ಇದು ಪುಸ್ತಕಕ್ಕೆ ಮಾತ್ರ ಸೀಮಿತವಾದಂಥ ಕಮಿಟಿ. ಇಲ್ಲಿ ಒಂದು ಪುಸ್ತಕದ ಒಂದು ಕಮಿಟಿ ಸದಸ್ಯರು ಇರ್ತಾರೆ. ಏನಪ್ಪ ಅಂದರೆ, ಯಾರು ಲೇಖನವನ್ನು ಬರೆದಿರ್ತಾರೆ, ಆ ಲೇಖನ ತುಂಬ ಚೆನ್ನಾಗಿದ್ದರೆ ಅದನ್ನು ಆಯ್ಕೆ ಮಾಡಿ ಆ ಪುಸ್ತಕಕ್ಕೆ ಅಳವಡಿಸ್ಕೋಬೇಕು. ಮತ್ತು ಈ ಪುರಾಣ ಪ್ರಸಿದ್ಧ ಈ ಸ್ಥಳದ ಬಗ್ಗೆ ಹೊರ ಜಗತ್ತಿಗೆ ತಿಳಿಬೇಕು. ಅಂದರೆ ಈ ಹಬ್ಬದ ವಿಶೇಷತೆ ಏನು, ಇಲ್ಲಿ ಯಾವ ರೀತಿ ಇತ್ತು, ಹಿಂದೆ ಇದು ಬೆಳೆದು ಬಂದಂಥ ಇಲ್ಲಿ ಹಬ್ಬ ಯಾಕೋಸ್ಕರ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ದೇವಿಯ ಒಂದು ಚರಿತ್ರೆ ಯಾವ ರೀತಿ ಪುರಾಣ ಇದೆ ಅನ್ನೋದನ್ನು ನಾವು ಜನತೆಗೆ ತಿಳಿಸ್ಬೇಕು ಮತ್ತು ಭಕ್ತಾದಿಗಳಿಗೆ ತಿಳಿಸ್ಬೇಕು. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಾನು ಮೊದಲನೇದಾಗಿ ಫಸ್ಟ್ ಏಡ್ಗೆ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿ ಅಂತ ನಿಮ್ಗೆ ಅನಿಸ್ಬೋದು. ಪುಸ್ತಕವನ್ನು ಬರೀಬೇಕಾದ್ರೆ ನಮ್ಮ ಗ್ರಾಮದಿಂದಲೇ ಶುರು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ನಾನು ಈಗಾಗಲೇ ಒಂದು ಕೆಲವು ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರ ಪತ್ರಿಕೆಗಳಿಗೆ ನಾನು ವರದಿಗಾರನಾಗಿ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಲೇಖನಗಳನ್ನು ಬರೆದಿದ್ದೀನಿ. ನನ್ನದೇ ಆದಂಥ ಒಂದು ಜನತಾ ಪರಿವಾರ ಪತ್ರಿಕೆಯನ್ನು, ಮಾಸಪತ್ರಿಕೆಯನ್ನು ಹೊರತಂದಿದ್ದೆ. ಅದರ ಒಂದು ಪುಸ್ತಕವನ್ನು ಬರೀಬೇಕು ಅನ್ನೋದು ನನ್ನ ಒಂದು ಕನಸು. ನಮ್ಮ ಸ್ನೇಹಿತರು ಹಿತೈಷಿಗಳೆಲ್ಲ ಸೇರಿ ಈ ಶಕ್ತಿ ದೇವತೆ ಜಾತ್ರಾ ಮಹೋತ್ಸವದ ಪುರಾಣಗಳು ಹಿಂದೆ ಯಾವ ರೀತಿ ಇತ್ತು, ಇದು ಬಾಯಿಂದ ಬಾಯಿಗೆ ಯಾವ ರೀತಿ ಮಾತಾಗಿದೆ, ಈ ಪುರಾಣವನ್ನು ಅಥವಾ ಈ ಪುರಾಣ ಪ್ರಸಿದ್ಧ ಇತಿಹಾಸವನ್ನು ಒಂದು ಪುಸ್ತಕ ರೂಪದಲ್ಲಿ ತಂದು ಆ ದೇವಿಯ ಚರಿತ್ರೆಯನ್ನು ಜನಕ್ಕೆ ತಿಳಿಸಬೇಕು, ಇದಕ್ಕೊಂದು ಪ್ರಯತ್ನವನ್ನು ಮಾಡುವ ಅಂತ ಎಲ್ಲರೂ ಸಹ ಪ್ರೋತ್ಸಾಹವನ್ನು ನೀಡಿದ್ರು. ಆದ್ದರಿಂದ ಈ ಪುಸ್ತಕವನ್ನು ತರ್ತಾ ಇದ್ದೀವಿ. ಈ ಪುಸ್ತಕವನ್ನು ಹೊರತರಬೇಕಾದ್ರೆ ನಾವು ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿದ್ದೀವಿ. ಯಾಕೆ ಅಂತಂದರೆ, ಅದು ಲೇಖನಗಳನ್ನು ಯಾವುದು ಹಾಕಬೇಕು ಹಾಕಬಾರ್ದು ಅಂತ ಕಮಿಟಿ ತೀರ್ಮಾನ ತಗೊಳುತ್ತೆ. ಈ ಕಮಿಟಿಲಿ ಸದಸ್ಯರು ಯಾರು ಬೇಕಾದರೂ ಆಗ್ಬೋದು. ಈ ಕಮಿಟಿ ಆಗುವಂಥವ್ರು ಈ ಪುಸ್ತಕವನ್ನು ಪ್ರೋತ್ಸಾಹಿಸುವ ಮಟ್ಟಿಗೆ ಇರಬೇಕು ಅವರು. ಆದ್ದರಿಂದ ಪ್ರಮುಖವಾದವ್ರನ್ನ ಈ ಕಮಿಟಿ ಇಷ್ಟಪಟ್ಟಂಥವರು ಬಂದು ಇಲ್ಲಿ ಸದಸ್ಯರಾಗ್ಬೋದು. ಈ ಪುಸ್ತಕವನ್ನು ಒಂದು ಹೊರತರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಅದರಿಂದ ಬರಹಗಾರರು ಎಲ್ಲೋ ಒಂದು ಕಡೆ ಇದ್ದಾರೆ, ಅವ್ರಿಗೆ ಇದೊಂದು ಸುವರ್ಣ ಅವಕಾಶ. ಕೆಲವರು ಬರೀಬೇಕು ಅಂತ ಭಾರಿ ಆಸಕ್ತರಾಗಿರ್ತಾರೆ. ಒಂದು ಸ್ಥಳ ಪುರಾಣದ ಬಗ್ಗೆ ಅವರ ಹಿರಿಯರ ಮಾರ್ಗದರ್ಶನದ ಕೇಳ್ಕೊಂಡು ಬರೀಬೇಕು ಅಂತ ಆಸಕ್ತಿ ಇರ್ತಾರೆ. ಆದರೆ ಅವರು ಬರೀಕ್ಕೆ ಅವಕಾಶ ಇರೋದಿಲ್ಲ. ಇದೊಂದು ಒಳ್ಳೆಯ ಅವಕಾಶವನ್ನು ನಾವು ನೀಡ್ತಿದ್ದೀವಿ. ಬರೀ ಟಿ ಮಲ್ಲಿಗೆರೆ ಗ್ರಾಮದವರೇ ಅಂತಲ್ಲ, ಯಾರು ಬೇಕಾದರೂ ಈ ಕೊತ್ತತ್ತಿ ಹೋಬಳಿ 2ನೇ ವೃತ್ತದ ಟಿ ಮಲ್ಲಿಗೆರೆ ಗ್ರಾಮದ
ಈ ಐತಿಹಾಸಿಕ ಪುರಾಣ ಪ್ರಸಿದ್ಧ ಉರುಮಾರಮ್ಮನ ಒಂದು ಚರಿತ್ರೆ ಅಂದರೆ ಪುರಾಣ ಪ್ರಸಿದ್ಧ ಬಾಯಿಂದ ಬಾಯಿಗೆ ಬಂದಂಥ ಮಾತಾಗಿರ್ಬೋದು ಅಥವಾ ಇತಿಹಾಸ ಆಗಿರ್ಬೋದು, ಅದನ್ನು ನೀವು ಬರೆದು ಆ ಲೇಖನವನ್ನು ಕೊಟ್ಟರೆ ನಾವು ಇದಕ್ಕೆ ಅಳವಡಿಸ್ಕೊಳ್ತೀವಿ. ಒಂದು ಪುಸ್ತಕವನ್ನು ಹೊರತರುವ ಈ ಪುಸ್ತಕ ಒಂದು ಏನಪ್ಪ ಅಂತಂದರೆ ಯಾವುದಕ್ಕೂ ಒಂದು ಡಾಕ್ಯುಮೆಂಟ್ಸ್ ಇದ್ದಂಗೆ. ಮುಂದಿನವರು ಈ ರೀತಿ ಹಬ್ಬ ನಡೀತಿತ್ತಾ, ಯಾಕೆಂದರೆ ಕೆಲವಕ್ಕೆ ಆಧಾರ ಇರೋದಿಲ್ಲ. ಈಗಿನಿಂದ ನಾವು ಬರೆದು ಮಡಗಿದ್ರೆ ಅದು ಆಧಾರ ಆಗುತ್ತೆ ಮುಂದಿನ ಪೀಳಿಗೆಗೆ. ಆದ್ದರಿಂದ ಈ ಒಂದು ಹೊಸ ಪ್ರಯತ್ನಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ. ಮೊದಲನೇ ಬಾರಿಗೆ ಒಂದು ಪುಸ್ತಕವನ್ನು ಹೊರತರಬೇಕು ಅನ್ನೋದು ನನ್ನ ಹಾಗೂ ನಮ್ಮ ಎಲ್ಲರ ಸ್ನೇಹಿತರ ಹಿತೈಷಿಗಳ ಒಂದು ಆಸೆ. ಆಸಕ್ತರು ನೀವು ಇದನ್ನು ನಿಮ್ಮ ಲೇಖನವನ್ನು ಕಳಿಸ್ಕೊಡ್ಬೋದು. ಅದೇ ರೀತಿ ಆಸಕ್ತಿ ಪಟ್ಟವರು ಬಂದು ಕಮಿಟಿ ಸದಸ್ಯರಾಗ್ಬೋದು. ಇಷ್ಟೇ ಹೇಳ್ತಾ ನಿಮಗೊಂದು ಒಳ್ಳೆಯ ಅವಕಾಶ, ಪುಸ್ತಕವನ್ನು ಹೊರತರುವ ಎಲ್ಲರೂ ಸಹ ಕೈ ಜೋಡಿಸಿ. ಅದೇ ರೀತಿ ನಾವು ಇಷ್ಟು ತಿಂಗಳಲ್ಲೇ ಪುಸ್ತಕ ತರ್ತೀವಿ ಅಂತಲ್ಲ, ಆದಷ್ಟು ಬೇಗ ತರುವ ಒಂದು ಹೊಸ ಪ್ರಯತ್ನವನ್ನು ಮಾಡುವ. ನಮ್ಮೂರಿನ ಗ್ರಾಮ ದೇವತೆಯ ಒಂದು ಹಬ್ಬದ ಒಂದು ಏನು ಚರಿತ್ರೆ ಇದೆ, ಆ ಪುರಾಣ ಪ್ರಸಿದ್ಧ ಚರಿತ್ರೆಯನ್ನು ಬೇರೆ ಜನಕ್ಕೂ ಸ್ವಲ್ಪ ತಿಳಿಸುವ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರಗಳು.